ಹಿಂದಿನಿಂದಲೂ ಕೂಡ ಕಮ್ಯುನಿಸ್ಟರ ಆಕ್ರಮಣ, ಕಮ್ಯುನಿಸ್ಟರ ಒಂದು ರೀತಿಯಾದಂತಹ ಕಬ್ಜದಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಸಿಲುಕಿಸಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ನೇರವಾಗಿ ಮೋಹನ್ ಬೋಳಂಗಡಿ ಅವರು ಹೇಳ್ತಾರೆ. ಏನ್ ಹೇಳ್ತೀರಿ ನೀವು? ನೋಡಿ, ಈಗ ಟಾರ್ಗೆಟ್ ಧರ್ಮಸ್ಥಳ, ನೆಕ್ಸ್ಟ್ ಇವರು ಟಾರ್ಗೆಟ್ ಉಡುಪಿ, ನೆಕ್ಸ್ಟ್ ಎಲ್ಲೆಲ್ಲಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿವೆ ಅದೆಲ್ಲರ ಮೇಲೆ ಇವರು ಟಾರ್ಗೆಟ್ ಮಾಡ್ತಾರೆ. ನಾನು ನಿಮ್ಮ ಈ ವಾಹಿನಿ ಮೂಲಕ ನಮ್ಮ ಈ ಕರ್ನಾಟಕ ರಾಜ್ಯದ ಜನತೆಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಕಾಶ್ಮೀರಿ ಪಂಡಿತರು 1989-90ರ ಕಾಲಘಟ್ಟದಲ್ಲಿ 89-90ರ ಕಾಲಘಟ್ಟದಲ್ಲಿ ಕಾಶ್ಮೀರಿ ಪಂಡಿತರನ್ನ 3.5 ಲಕ್ಷ ಕಾಶ್ಮೀರಿ ಪಂಡಿತರ ನರಮೇದಾಗ್ತದೆ. ಅಲ್ಲಿ ಮನೆ ಮಠ ದೇವರು ಎಲ್ಲವನ್ನ ಬಿಟ್ಟು ಎಲ್ಲವನ್ನ ತ್ಯಜಿಸಿ ಅವರು ಓಡಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಕಮ್ಯುನಿಸ್ಟರು ಈ ದೇಶದ ಸೈನಿಕರ ಮೇಲೆ ಈ ದೌರ್ಜನ್ಯ ಮಾಡ್ತಿರೋದು, ಸೈನಿಕರು ಅನ್ನೋ ರೀತಿ ಆರೋಪವನ್ನು ಮಾಡಿದಂಥವ್ರು ಇವರು ಕಮ್ಯುನಿಸ್ಟರು, ಮಾಡಿರೋದು ಮುಸ್ಲಿಮರು. ನಾವು ಇಡೀ ಏನು ಕರ್ನಾಟಕ ರಾಜ್ಯ ಇವತ್ತು ಧರ್ಮಸ್ಥಳದ ಪೂಜ್ಯ ಧರ್ಮಾಧಿಕಾರಿಗಳ ಋಣದಲ್ಲಿದೆ. ಒಂದು ರೀತಿಯಲ್ಲಿ ಏನು ಬಸ್ಸುಗಳು ಸಾಗದಂತ ಜಾಗಕ್ಕೆ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ತಂದು ಕೊಟ್ಟರು. ಲಕ್ಷಾಂತರ ಜನರಿಗೆ ರೂಡ್ ಸೆಟ್ ಮೂಲಕ ಸ್ವಯಂ ಬದುಕನ್ನು ಕಟ್ಟಿಕೊಳ್ಳುವಂತ ಶಕ್ತಿಯನ್ನು ತುಂಬಿದ್ರು. ಎಷ್ಟೋ ಜನರನ್ನ ಸಾವಿರ ಜನರ ಮಧ್ಯವರ್ಜನ ಶಿಬಿರಗಳನ್ನು ಆಯೋಜನೆ ಮಾಡಿ ಎಷ್ಟೋ ಕುಟುಂಬದಲ್ಲಿ ಬೆಳಕನ್ನು ಹರಿಸಿದ್ರು. ಇಡೀ ಸಮಾಜವನ್ನ ಒಂದು ಒಟ್ಟು ಪರಿಕಲ್ಪನೆ. ಇವತ್ತು ಹಿಂದುತ್ವ, ಜೈನ ಇನ್ನೊಂದು ದೊಡ್ಡದು ಮಾತಾಡ್ತಾರೆ. ಇವತ್ತು ಭಜನಾ ಕಮ್ಮಟಗಳಿಗೆ ಬುನಾದಿಯನ್ನು ಹಾಕಿದ್ದು, ಒಂದು ಭಜನಾ ಕಮ್ಮಟವನ್ನು ವ್ಯವಸ್ಥಿತವಾಗಿ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದಿದ್ರು ಅದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು. ಎಷ್ಟು ಕೆರೆಗಳನ್ನು ಕಟ್ಟಿದ್ರು, ಹಾಳು ಬಿದ್ದಂಥ ಪಾಳು ದೇವಸ್ಥಾನಗಳನ್ನು, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಮತ್ತೆ ಪುನರುತ್ಥಾನ ಮಾಡಿದ್ರು. ಸಾವಿರ ಕೋಟಿ ಈ ಧರ್ಮದ ಅಭ್ಯುದಯಕ್ಕೆ ಧರ್ಮಸ್ಥಳದಿಂದ ದುಡ್ಡನ್ನು ಹರಿಸಿಬಿಟ್ಟಂತ ಆ ಪುಣ್ಯಾತ್ಮನ ಬಗ್ಗೆ ಇವತ್ತು ಅವರ ಈ ಪ್ರಾಯದ ಕಾಲದಲ್ಲಿ ಅವರಿಗೆ ನೋವನ್ನು ಕೊಡುವಂಥದ್ದು, ಇದನ್ನ ನೋಡ್ಕೊಂಡು ಈ ಸಜ್ಜನ ಸಮಾಜ ನೋಡ್ಕೊಂಡು ಇದನ್ನ ಎಂಜಾಯ್ ಮಾಡ್ತಾ ಇರುವಂಥದ್ದು. ನೋಡಿ, ದುರ್ಜನರ ದುಷ್ಕೃತ್ಯಕ್ಕಿಂತ ಸಜ್ಜನರ ಮೌನ ಅತ್ಯಂತ ಅಪಾಯಕಾರಿ. ಕಾಶ್ಮೀರಿ ಪಂಡಿತರಿಗೆ ಯಾವತ್ತಾಯ್ತಲ್ಲ, ನಾಳೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳ ಶ್ರದ್ಧಾ ಕೇಂದ್ರಕ್ಕೆ ಏನು ಆಸರೆಯಾಗಿ ನಿಂತವರಿಗೆ ಅಂತ ಪರಿಸ್ಥಿತಿಯನ್ನ ನಾವಾಗಿ ತಂದುಕೊಳ್ಬಾರ್ದು. ಸಹನೆ ಮಿತಿ ಮೀರ್ತಾ ಇದೆ. ನಾವು ಸಿಡಿದು ನಿಲ್ಲುವಂತ, ಇದಕ್ಕೆ ಉತ್ತರ ಕೊಡುವಂತ ಕಾಲ ಸನ್ನಿಹಿತವಾಗಿದೆ. ಯಾಕಂದ್ರೆ ಧರ್ಮಸ್ಥಳದ ಮೇಲೆ ಇವರು ಈ ರೀತಿಯ ದಾಳಿಯನ್ನ ಮಾಡಿದ್ರೆ ಇವರು ಎಲ್ಲ ಏನು ಷಡ್ಯಂತ್ರಗಳನ್ನ ರೂಪಿಸಿ ಇಡೀ ಸಮಾಜವನ್ನ ಒಂದು ಬೇರೆ ರೀತಿ ಚಿತ್ರ ಮಾಡಲಿಕ್ಕೆ ಇವರು ಪಣ ತೊಟ್ಟಂತೆ ಕಾಣ್ತಾ ಇದೆ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡುವಂಥದ್ದು, ಸಜ್ಜನ ಸಮಾಜ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಪರವಾಗಿ ನಿಲ್ಲಿ. ನೋಡಿ, ಇಲ್ಲಿ ಯಾರೇ ತಪ್ಪು ಮಾಡಲಿ, SIT ರಚನೆ ಆಗಿದೆ, ಅವರು ತನಿಖೆಯನ್ನ ಮಾಡಲಿ. ಯಾರು ಯಾವ ಕಾಲದಲ್ಲಿ ಇಂಡಿಯಾದಲ್ಲಿದ್ರ US ಇದ್ರ ಅದನ್ನು ಹೇಳಿ. ಏನು ಅನನ್ಯ ಭಟ್ ತಾಯಿ ಅದು ನಿಜಾನ, ಅವರಿಗೆ ಅನನ್ಯ ಭಟ್ ಅಂತ ಮಗಳಿದ್ದಾಳ, MBBS ಸ್ಟೂಡೆಂಟ್ ಹೌದಾ, ಅವಳು ನಾಪತ್ತೆ ಆದ್ಲು, ಅದನ್ನು ಹೇಳಿ. ಬುರುಡೆ ಎಲ್ಲಿಂದ ಬಂತು, ಯಾರು ತಂದು ಹಾಕಿದ್ರು, ಅಥವಾ ಅವನು ಹಾಕಿದವರು ಇವತ್ತು ಹೇಳ್ತಿದ್ರು ಸುಳ್ಳ ಸತ್ಯ ಅನ್ನೋದನ್ನು ಕೂಡ ಜನರ ಮುಂದೆ ಹಾಕ್ಲಿ. ಅದರಲ್ಲಿ ಯಾರು ತಪ್ಪಿತಸ್ಥರು ಇರಲಿ, ಅವರ ವಿರುದ್ಧ ನಾವಿದ್ದೇವೆ. ಆದರೆ ಒಂದು ಯಾರೋ ಮೇಲೆ ಗೂಬೆಯನ್ನು ಕೂರಿಸಿದ ತಕ್ಷಣ ಇವರ ಹಿಂದಿನ ಬ್ಯಾಕ್ ಹಿಸ್ಟ್ರಿಯನ್ನು ಸ್ಟಡಿ ಮಾಡಿ ಪ್ರತಿ ಒಂದನ್ನು ಸುಳ್ಳು, ವಾರಿಜ ಆಚಾರ್ತಿ ಅಂತ ಹೇಳಿದ್ರು, CC ಕ್ಯಾಮರಾ ಅಂತ ಹೇಳಿದ್ರು, ಅಲ್ಲಿ ರೇಪ್ ಮಾಡಿದ್ದಲ್ಲ ಅಂತ ಹೇಳಿದ್ರು, ಮೊಬೈಲಲ್ಲಿ ಡಾಕ್ಯುಮೆಂಟ್ ಇದೆ ಅಂತ ಹೇಳಿದ್ರು, ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಧರ್ಮಸ್ಥಳದ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಿದ್ರು. ಎಲ್ಲವನ್ನ ಸುಳ್ಳು ಅಂತೇಳಿ ನಾವು ಸಾಬೀತು ಮಾಡಿದ ಮೇಲೂ ಕೂಡ ಇವರು ಮತ್ತೆ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಅಂತ ಹೇಳಿದ್ರೆ ಊರು ಅಂತ ಹೇಳ್ತಾರೆ. ಮಕ್ಕಾ ಮದೀನಾ ಅಂತ ಹೇಳಿ ನಾವೇನಾದ್ರೂ ಮಾಡಿದ್ರೆ ಅದು ಊರಂತ ಹೇಳಿ ಬಿಡ್ಲಿಕ್ಕೆ ಆಗತ್ತಾ? ಹಜ್ ಅಂತ ಹೇಳಿದ್ರೆ ಒಂದು ಊರಂತ ಹೇಳಲಿಕ್ಕೆ ಆಗ್ತದ? ನಮಗೆ ಧರ್ಮಸ್ಥಳ ಅಂತ ಹೇಳಿದ್ರೆ ನಮಗೆ ಮಂಜುನಾಥ ಸ್ವಾಮಿಯೇ, ಧರ್ಮಸ್ಥಳ ಅಂತ ಹೇಳಿದ್ರೆ ನಮಗೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ, ಧರ್ಮಸ್ಥಳ ಅಂತ ಹೇಳಿದ್ರೆ ಅಣ್ಣಪ್ಪ ಸ್ವಾಮಿಯೇ. ಇವರು ಧರ್ಮಸ್ಥಳದ ಏನು ಟೆರರ್ ಹಾರರ್ ಅಂತ ಹೇಳಿ ಮಾಡುವಂಥದ್ರ ವಿರುದ್ಧ ಸಜ್ಜನ ಸಮಾಜ ಈ ದುರ್ಜನರ ವಿರುದ್ಧ, ಈ ದೌರ್ಜನ್ಯದ ವಿರುದ್ಧ, ಈ ಷಡ್ಯಂತ್ರದ ವಿರುದ್ಧ, ಈ ದಾಳಿಯ ವಿರುದ್ಧ ಸಿಡಿದು ನಿಲ್ಲಬೇಕು. ನಾವೆಲ್ಲ ಒಗ್ಗಟ್ಟಾಗೋಣ. ಇವರ ವಿರುದ್ಧ ನಾವು ಎದ್ದು ನಿಲ್ಲೋಣ. ಸಜ್ಜನ ಸಮಾಜ ಉತ್ತರ ಕೊಡದೇ ಇದ್ರೆ ದುರಂತಕ್ಕೆ ನಾವೇ ಸಾಕ್ಷಿ ಆಗ್ತೇವೆ. ಕಾಶ್ಮೀರಿ ಪಂಡಿತರ ಇತಿಹಾಸವನ್ನು ಒಂದ್ಸಾರಿ ನೀವು ಓದ್ಕೊಂಡು ಬನ್ನಿ. ಇದು ನಮ್ಮ ಮೇಲೆ ನಾವು ಎಳೆದುಕೊಳ್ಳುವಂತ ಚಪ್ಪಟಿ ಕಲ್ಲಾಗುವ ಮೊದಲು ನಾವು ಜಾಗೃತರಾಗಬೇಕು. ನಾವು ಇವ್ರ ವಿರುದ್ಧ ನಿಲ್ಬೇಕು. ನಾವು ಈ ವೇದಿಕೆಯಿಂದ, ಈ ಚಾನಲ್ ಇಂದ ನಾನು ಕರೆ ಕೊಡ್ತಾ ಇದ್ದೇನೆ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ವಿಷಯದಲ್ಲಿ ಇನ್ನು ಹಾಗೆ ಮಾಡ್ತಾ ಬಂದ್ರೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತೇಳಿ ಇಡೀ ರಾಜ್ಯದಾದ್ಯಂತ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಈ ರೀತಿಯ ದೌರ್ಜನ್ಯವನ್ನ ಮಾಡಿದ್ರೆ ನಾವು ನುಗ್ಗಿ ಹೊಡಿತೇವೆ, ನಾವು ದಾಳಿಯನ್ನ ಮಾಡ್ತೇವೆ. ನೋಡಿ, ಕೊನೆಯ ಅಸ್ತ್ರ ಇದು, ದಂಡ ಪ್ರಯೋಗ ಮಾಡ್ಬೇಕು ನಾವು.
ಯಾಕಂದ್ರೆ ಎಷ್ಟು ಸಹನೆಯಿಂದ ಎಷ್ಟು ಹೇಳೋದು, ಇವ್ರಿಗೆ ಉತ್ತರ ಕೊಡೋದು ಇವ್ರು ಕೇಳೋದಿಲ್ಲ. ಇವ್ರಿಗೆ ಆ ಮೂಲದಲ್ಲೇ ಪೆಟ್ಟು ಹಾಕಿದ್ರೆ ಇವ್ರು ಇಲ್ಲಿಯ ತನಕ ಬರ್ತಾ ಇರ್ಲಿಲ್ಲ. ಇವ್ರನ್ನ ಬಿಟ್ಟಿದ್ದೇ ಇಲ್ಲಿಯ ತನಕ ಬರ್ಲಿಕ್ಕೆ ಕಾರಣ ನಮ್ಮ ಅಸ್ಮಿತೆ. ಮತ್ತೆ ದಾಳಿಯನ್ನ ಮಾಡಿದ್ರೆ ಹುಡುಕಿ ಬಂದು ನಾವು ಹೊಡಿತೇವೆ. ಸತ್ಯ ಇದು. ಯಾಕಂದ್ರೆ ಇದು ಬಿಟ್ರೆ ಬೇರೆ ಇದೇ ಇಲ್ಲ, ಇಲ್ಲಿ ವ್ಯವಸ್ಥೆನೇ ಇಲ್ಲ. ಓಕೆ, ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.